ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಚಾಲನೆ. ಕೆಎಸ್ಟಿಡಿಸಿ ವತಿಯಿಂದ ಇವಿ ವಾಹನಗಳ ಸೇವೆ ಸಾರ್ವಜನಿಕರಿಗೆ ಲಭ್ಯ. ಸಾಯಿ ಶರ್ಮಾ ಅವರಿಂದ ಅಧಿಕೃತ ಉದ್ಘಾಟನೆ ನಡೆದಿದ್ದು, ಪ್ರಯಾಣಿಕರಿಗೆ ಸುಗಮ ಪ್ರಯಾಣದ ಅನುಭವ ಲಭ್ಯವಾಗಲಿದೆ. ಪರಿಸರ ಸ್ನೇಹಿ ಪ್ರಯಾಣಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಈ ಯೋಜನೆ ಗಮನ ಸೆಳೆಯುತ್ತಿದೆ. ಕರ್ನಾಟಕ ರಾಜ್ಯದ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಇಂದಿನಿಂದ ಇವಿ ವೆಹಿಕಲ್ಗಳನ್ನು, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಪ್ರಪ್ರಥಮ ಬಾರಿಗೆ ಬೆಂಗಳೂರು ನಗರದ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣಿಕರ ಸೇವೆಗೆ ಇವತ್ತು ಒಳಪಡಿಸಲಾಗಿದೆ. ಪ್ರಯಾಣಿಕರು ಇದನ್ನು ಸದುಪಯೋಗಪಡಿಸ್ಕೋಬೇಕು. ಯಾಕೆ ಅಂದರೆ ಉಳಿದಂಥ ಅಗ್ರಿಗೇಟರ್ ಕಂಪನಿಗಳವರು ತಮಗೆ ಬೇಕಾದಂಥ ಸಮಯದಲ್ಲಿ ಒಂದು ಏನು ಪ್ರೈಸ್ಗಳನ್ನು ನಿಗದಿಪಡಿಸ್ಕೊತಾರೆ, ಆ ರೀತಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆದರೆ KSTDC ವಾಹನಗಳಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಫೇರ್ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಒಂದೇ ದರ ಇರುತ್ತೆ. ಅದು ಪೀಕ್ ಟೈಮಿಂಗ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಮಳೆ ಬಂದಾಗ ಜಾಸ್ತಿ ಆಗುವಂಥದ್ದು, ಈ ರೀತಿಯಾದಂಥ ಸರ್ಜ್ ಪ್ರೈಸ್ಗಳು ಇಲ್ಲದೆ ಒಂದೇ ದರದಲ್ಲಿ ಸಿಗುವಂಥ ಯಾವುದಾದ್ರೂ ಸೇವೆ ಇದ್ದರೆ ಏರ್ಪೋರ್ಟಿಂದ ಬೆಂಗಳೂರು ನಗರಕ್ಕೆ ಮತ್ತು ಬೆಂಗಳೂರು ನಗರದಿಂದ ಏರ್ಪೋರ್ಟ್ಗೆ ಅಂತಂದರೆ ಅದು KSTDC. ಇವತ್ತು ನಮ್ಮ KSTDC ಚಾಲಕರು ಒಂದು ಸುಮಾರು 10 ರಿಂದ 15 ಇವಿ ಗಾಡಿಗಳನ್ನು, ಹೊಸ ಗಾಡಿಗಳನ್ನು ಇವತ್ತು ತಮ್ಮ ಸೇವೆಗೆ, ಸಾರ್ವಜನಿಕರ ಸೇವೆಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟದ ನಂತರ ಇವತ್ತು ಏರ್ಪೋರ್ಟ್ನಲ್ಲಿ ಕೂಡ ಇದನ್ನು ಬಂದು ನಮಗೆ ಸೇವೆಗೆ ಕೊಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ KSTDC ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏರ್ಪೋರ್ಟ್ ಅಥಾರಿಟಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆ ವತಿಯಿಂದ.